ಎಲ್ಲರಿಗೂ ನಮಸ್ಕಾರ. ನಿಮಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ವಾ? ಮನೇಲಿ ದೊಡ್ಡವ್ರಿಗೆ ಈ ಪ್ರಾಬ್ಲಮ್ ಆಗ್ತಾನೇ ಇದೆ. ಆದರೆ ಈಗ ಯೂತ್ಗೆಲ್ಲ ಈ ಪ್ರಾಬ್ಲಮ್ ಇದೆ. ಏನಕ್ಕೆ ಅಂದರೆ ಫೋನ್ ಅಡಿಕ್ಷನ್ ಜಾಸ್ತಿ ಆಗಿರೋದ್ರಿಂದ ರಾತ್ರಿ ಎಲ್ಲ ರೀಲ್ಸು, ಶಾರ್ಟ್ಸು, ವೀಡಿಯೋಸು ನೋಡ್ಕೊಂಡು ಕೂತ್ಕೋತಾ ರಾತ್ರಿ 12 ಗಂಟೆ ಆದರೂ ಗೊತ್ತಿರಲ್ಲ, 1 ಗಂಟೆ 2 ಗಂಟೆ ಆದರೂ ನೋಡ್ತಾನೇ ಇರ್ತಾರೆ. ಅದರಿಂದ ನಿದ್ದೆ ಡಿಸ್ಟರ್ಬ್ ಆಗುತ್ತೆ. ರಾತ್ರಿ ನಿದ್ದೆ ಡಿಸ್ಟರ್ಬ್ ಆದರೆ ಬೆಳಗ್ಗೆ ಕೆಲಸನೂ ಡಿಸ್ಟರ್ಬ್ ಆಗುತ್ತೆ. ಒಂದಿನ ಫುಲ್ ಮೂಡ್ ಆಫಲ್ಲೇ ಇರ್ತೀರ. ಚೆನ್ನಾಗಿ ನಿದ್ದೆ ಮಾಡಿದ್ರೇ ಒಳ್ಳೆಯ ಆರೋಗ್ಯ. ನೀವು ಚೆನ್ನಾಗಿ ನಿದ್ದೆ ಮಾಡಬೇಕು, ಮಕ್ಕಳು ಕೂಡ ಚೆನ್ನಾಗಿ ನಿದ್ದೆ ಮಾಡಬೇಕು. ನೆನಪಿರಲಿ, ಮಕ್ಕಳ ಕೈಲಿ ರಾತ್ರಿ ಹೊತ್ತು ಮೊಬೈಲ್ನ ಕೊಡೋಕ್ಕೆ ಹೋಗಬೇಡಿ. ನೀವು ಕೂಡ ರಾತ್ರಿ ನಿದ್ದೆ ಮಾಡೋದಕ್ಕೆ 1 ಗಂಟೆ ಮುಂಚೆನೇ ಟಿವಿನೂ ಆಫ್ ಮಾಡಿ, ಮೊಬೈಲ್ನು ಸೈಲೆಂಟಲ್ಲಿ ಇಟ್ಬಿಡಿ. ಮೊಬೈಲ್ನ ಹಾಲಲ್ಲಿ ಇಟ್ಬಿಟ್ಟು ನೀವು ಹೋಗಿ ರೂಮಲ್ಲಿ ಮಲಗಬೇಕು. ಡಾರ್ಕ್ ರೂಮಲ್ಲೇ ಮಲಗಬೇಕು. ನೆನ್ಪಿಟ್ಕೊಳ್ಳಿ, ಕತ್ತಲೆ ಕೋಣೆ, 0 ಬಲ್ಬ್ ಹಾಕೊಳ್ಳೋದು, ಒಂದು ಸ್ವಲ್ಪ ದೊಡ್ಡ ಲೈಟ್ ಹಾಕ್ಕೊಂಡು ಮಲಗೋದು ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಂತರ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನಿದ್ದೆ ಚೆನ್ನಾಗಿ ಬರಬೇಕು ಅಂದರೆ ನೀವು ಊಟನ ಆದಷ್ಟು ಬೇಗ ಮಾಡಬೇಕು. ಸ್ವಲ್ಪ ಪ್ರಮಾಣದಲ್ಲಿ, ಅಂದರೆ ಲೈಟ್ ಫುಡ್ ಇರಬೇಕು. ರಾತ್ರಿ ಹೊತ್ತು 8 ಗಂಟೆ ಒಳಗೆ ಮಾಡೋದಕ್ಕೆ ಟ್ರೈ ಮಾಡಿ. ನೀವು ನಂಬ್ತಿರೋ ಇಲ್ವೋ, ನಾನು 6 ಗಂಟೆಗೆ ನಾನು ಊಟನ ಮುಗಿಸ್ತೀನಿ. ಮಕ್ಕಳು 7:15 ಒಳಗೆ ಮುಗಿಸ್ತಾರೆ. ಸೊ ನಾನು ಹೇಳ್ತಾ ಇರೋದು 8 ಗಂಟೆ. ಸ್ವಲ್ಪ ಪರವಾಗಿಲ್ಲ, 8 ಗಂಟೆ ಅಂದರೆ ಒಂಚೂರು ತುಂಬ ಜನಕ್ಕೆ ಆಗೋ ಟೈಮ್. 8:30 9 ಗಂಟೆಗೆ ಊಟ ಮಾಡೋರು ದಯವಿಟ್ಟು 7:30 8 ಗಂಟೆ ಮಧ್ಯದಲ್ಲಿ ಊಟ ಮಾಡಿಬಿಡಿ. ಊಟ ಮಾಡಾದ್ಮೇಲೆ ಒಂದು 500 ಹೆಜ್ಜೆನಾದರೂ ನಡಿಬೇಕು. ಸ್ಲೋವಾಗೇ ವಾಕ್ ಮಾಡಿ, ಓಕೆನಾ? ನಾವು ತಿಂದಂಥ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ. ನಿಮ್ಮೆಲ್ಲ ಕೆಲಸನ ಮುಗಿಸ್ಬಿಟ್ಟು 9:30ಗೆ ಬೆಡ್ ಮೇಲೆ ಇರಬೇಕು. ಸೊ ಒಂದು 1/4 ಗಂಟೆ ಅಷ್ಟರಲ್ಲೇ ನಿಮಗೆ ಚೆನ್ನಾಗಿ ನಿದ್ದೆ ಬಂದುಬಿಡುತ್ತೆ. ಇಷ್ಟಾದರೂ ನಿಮಗೆ ನಿದ್ದೆ ಬರ್ತಾ ಇಲ್ಲ ಅಂದರೆ ನಾನೊಂದು ಮಂತ್ರನ ಹೇಳ್ಕೊಡ್ತೀನಿ. ಇದನ್ನು ಒಂದು 9 ಸಲ ಹೇಳ್ಬಿಟ್ಟು ಮಲಗಿದ್ರೆ ಖಂಡಿತವಾಗ್ಲೂ ಚೆನ್ನಾಗಿ ನಿದ್ದೆ ಬರುತ್ತೆ. ನಂಬಿಕೆ ಇದ್ರೇ ಮಾಡಿ. ಫಸ್ಟು ನಾನು ಹೇಳಿದ್ದೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿ. ಅಷ್ಟನ್ನು ಫಾಲೋ ಮಾಡಿದ್ರು ನಿಮಗೆ ನಿದ್ದೆ ಬರ್ತಾ ಇಲ್ಲ ಅಂದರೆ ಈ ಮಂತ್ರನ ಪಠನೆ ಮಾಡಿಕೊಂಡು ಮಲಗಿ. ರಾಮ ರಾಮ ಕೃಷ್ಣ ಕೃಷ್ಣ ಅಂದ್ಕೊಂಡು ದೊಡ್ಡವ್ರು ಮಲಗ್ತಾರಲ್ಲ, ಅದೇ ರೀತಿ ಒಂದು ಚಿಕ್ಕ ಮಂತ್ರ. ಇದನ್ನು 9 ಸಲ ಹೇಳ್ಕೊಂಡು ಮಲಗೋದ್ರಿಂದ ನಿಮಗೆ ಡೀಪ್ ಸ್ಲೀಪ್ ಬರುತ್ತೆ. ಸರಿಯಾಗಿ ನಿದ್ದೆ ಮಾಡಿದ್ರೆ ಮಾತ್ರ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನೆನ್ಪಿಟ್ಕೊಳ್ಳಿ. ಬನ್ನಿ, ಆ ಮಂತ್ರ ಏನು ಅಂತ ಹೇಳ್ತೀನಿ. ಶುದ್ಧೇ ಶುದ್ಧೇ ಮಹಾಯೋಗಿನಿ ಮಹಾನಿದ್ರೆ ಸ್ವಾಹ. ಮತ್ತೊಮ್ಮೆ ಹೇಳ್ತೀನಿ, ಶುದ್ಧೇ ಶುದ್ಧೇ ಮಹಾಯೋಗಿನಿ ಮಹಾನಿದ್ರೆ ಸ್ವಾಹ. ಸ್ನೇಹಿತರೆ, ನಿಮಗೆ ದೇವ್ರ ಮೇಲೆ ನಂಬಿಕೆ ಇದ್ರೇ, ಮಂತ್ರಗಳ ಮೇಲೆ ನಂಬಿಕೆ ಇದ್ರೇ ಇದನ್ನು ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ವಿಡಿಯೋ ಇಷ್ಟ ಆಯಿತಾ? ಹಾಗಾದ್ರೇ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸರಿಯಾಗಿ ನಿದ್ದೆ ಬರ್ತಾ ಇಲ್ವಾ, ಅಥವಾ ದೊಡ್ಡವ್ರಿಗೆ ಡಿಸ್ಟರ್ಬ್ ಸ್ಲೀಪ್ ಆಗ್ತಾಯಿದ್ರೆ ದಯವಿಟ್ಟು ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವತ್ತು.